ಬಟ್ ಮೋದಿ ಅವ್ರು ಏನು ಮಾಡಿದ್ರು ಕರೆಕ್ಟಾಗಿ ಮಾಡ್ತಾರೆ. ಬಟ್ ಔಟ್ ಡಿಸಿಷನ್ ನಾವು ಅಕ್ಸೆಪ್ಟ್ ಮಾಡಬೇಕು. ಇಸ್ ಎ PM. ಎಲ್ಲ ಜನ ನೋಡಬೇಕು, 140 crore ಪೀಪಲ್ನು ನೋಡಬೇಕು. ಸೊ ಓನ್ಲಿ ಅಫಿಷಿಯಲ್ ಓನ್ಲಿ ಟೂರ್ ಪೀಪಲ್ ನೋಡಿದ್ರೆ ಹಾಕಲ್ಲ, ಎಲ್ಲರೂ ಈಕ್ವಲ್ ಆಗಿ ನೋಡ್ಬೇಕು ತಾನೆ. ಅವ್ರೇನೇ ಮಾಡಿದ್ರು ಕರೆಕ್ಟ್ ಇರುತ್ತೆ. ಬೆಲೆ ಏರಿಕೆ ಆಗಿದೆ ಸೊಸೈಟಿ. ಬಟ್ ಮೋದಿ ಅವ್ರು ಏನು ಮಾಡಿದ್ರು ಕರೆಕ್ಟಾಗಿ ಮಾಡ್ತಾರೆ. ಬಟ್ ಔಟ್ ಡಿಸಿಷನ್ ನಾವು ಅಕ್ಸೆಪ್ಟ್ ಮಾಡಬೇಕು. ಇಸ್ ಎ PM. ಎಲ್ಲ ಜನ ನೋಡಬೇಕು, 140 crore ಪೀಪಲ್ನು ನೋಡಬೇಕು. ಸೊ ಓನ್ಲಿ ಅಫಿಷಿಯಲ್ ಓನ್ಲಿ ಟೂರ್ ಪೀಪಲ್ ನೋಡಿದ್ರೆ ಹಾಕಲ್ಲ, ಎಲ್ಲರೂ ಈಕ್ವಲ್ ಆಗಿ ನೋಡ್ಬೇಕು ತಾನೆ. ಅವ್ರೇನೇ ಮಾಡಿದ್ರು ಕರೆಕ್ಟ್ ಇರುತ್ತೆ. ಬೆಲೆ ಏರಿಕೆ ಇದು ಮಧ್ಯಮ ವರ್ಗದ ಜನಗೆ ತುಂಬ ತೊಂದರೆ ಆಗ್ತಾಯಿದೆ. ಅದರಿಂದ ಏನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಎಲ್ಲದರಲ್ಲೂ ಬೆಲೆ ಏರಿಕೆ ಆಗ್ತಾಯಿದೆ. ಪೆಟ್ರೋಲು ಡೀಸೆಲು ಅಂತಲ್ಲ, ಎಲ್ಲದರಲ್ಲೂ ಬೆಲೆ ಜಾಸ್ತಿ ಆಗಿದೆ. ಆದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದರೆ ಎಲ್ಲ ಬೆಲೆ ಜಾಸ್ತಿ ಆಗ್ತಾಯಿದೆ. ಸ್ಯಾಲ್ರೀಸ್ ಅಂತೂ ಜಾಸ್ತಿ ಆಗ್ತಾಯಿಲ್ಲ ಎಲ್ಲೂ ನಮಗೆ. ನಮ್ಗೆ ಪೇಮೆಂಟ್ ಬರೋದು 3,000. ಆದರೆ ದಿನ ಇರ್ತಾ ಇದ್ರೆ ನಾವು ಇಲ್ಲಿಂದ ಹಾಕೋದು ಹೇಳಿ, ಕೈಯಿಂದ ಹಾಕ್ಬೇಕು. ನಾವು ಕಷ್ಟಪಟ್ಟು ಹಾಕ್ತಾಯಿದ್ದೀವಿ. ಬಟ್ ತುಂಬ ಕಷ್ಟ ಇದೆ ನಮಗೂ. ಹಾಂ, 250 ಹಾಕಿದ್ರೆ ಒಂದು 3 ದಿವಸ ಓಡುತ್ತೆ. ಮತ್ತೆ 250 ಹಾಕ್ಬೇಕು. ವಾರಕ್ಕೆ 500 ರೂಪಾಯಿ ಅಂದರೆ ತಿಂಗಳಿಗೆ 2,000 ರೂಪಾಯಿ ಆಯ್ತದೆ ನಮಗೆ. ನಾವು ಸಂಪಾದನೆ ಮಾಡಿದ್ರೆ 25,000 ಅಂದರೆ 3,000 ಹೋಯ್ತು ಇದಕ್ಕೆ. ಹೆಂಗೆ ಫ್ಯಾಮಿಲಿ ಮೇಂಟೈನ್ ಮಾಡೋದು ನಾವು? ತುಂಬ ಕಷ್ಟ ಇದೆ ನಮಗೆ. ನಮ್ಗೆ ಪೇಮೆಂಟ್ ಬರೋದು 3,000. ಆದರೆ ದಿನ ಇರ್ತಾ ಇದ್ರೆ ನಾವು ಇಲ್ಲಿಂದ ಹಾಕೋದು ಹೇಳಿ, ಕೈಯಿಂದ ಹಾಕ್ಬೇಕು. ನಾವು ಕಷ್ಟಪಟ್ಟು ಹಾಕ್ತಾಯಿದ್ದೀವಿ. ಬಟ್ ತುಂಬ ಕಷ್ಟ ಇದೆ ನಮಗೂ. ಹಾಂ, 250 ಹಾಕಿದ್ರೆ ಒಂದು 3 ದಿವಸ ಓಡುತ್ತೆ. ಮತ್ತೆ 250 ಹಾಕ್ಬೇಕು. ವಾರಕ್ಕೆ 500 ರೂಪಾಯಿ ಅಂದರೆ ತಿಂಗಳಿಗೆ 2,000 ರೂಪಾಯಿ ಆಯ್ತದೆ ನಮಗೆ. ನಾವು ಸಂಪಾದನೆ ಮಾಡಿದ್ರೆ 25,000 ಅಂದರೆ 3,000 ಹೋಯ್ತು ಇದಕ್ಕೆ. ಹೆಂಗೆ ಫ್ಯಾಮಿಲಿ ಮೇಂಟೈನ್ ಮಾಡೋದು ನಾವು? ತುಂಬ ಕಷ್ಟ ಇದೆ ನಮಗೆ. ಇದು ಆ್ಯಕ್ಚುಲಿ ಜಾಸ್ತಿ ಮಾಡಬಾರ್ದಿತ್ತು. ಜಾಸ್ತಿ ಮಾಡಿರೋದಕ್ಕೆ ಎಲ್ರಿಗೂ ತೊಂದರೆನೇ. ಮಿಡಿಲ್ ಕ್ಲಾಸ್ ಅವ್ರಿಗೆ ಜಾಸ್ತಿ ತೊಂದರೆ. ಏನಂದರೆ ಎಲ್ಲ ಉಳಿತಾಯ ಮಾಡೋಕ್ಕಂತ ಏನೇನೋ ಸೇವಿಂಗ್ಸ್ ನೋಡ್ತೀವಿ. ಆದರೆ ಇದೆಲ್ಲೇ ಜಾಸ್ತಿ ಹೊಟ್ಟೋದ್ರೆ ಏನು ಉಳಿತಾಯ ಆಗಲ್ಲ. ಇದು ಬೇರೆ ಏನು ಗೊತ್ತಾ, ಇನ್ಕಮ್ ಸೋರ್ಸು ಕಡಿಮೆ ಆಗಿಬಿಟ್ಟಿದೆ. ಮುಂಚೆ ಥರ ಸ್ಯಾಲ್ರೀಸು ಈಗ ಜಾಸ್ತಿ ಇಲ್ಲ. ಸ್ಯಾಲ್ರಿ ಎಷ್ಟಿದೆ ಅದಕ್ಕೆ ಇದು ನಮಗೆ ಹೊಡೆತ ಜಾಸ್ತಿ ಬೀಳ್ತದೆ. ಇದು ಆ್ಯಕ್ಚುಲಿ ಜಾಸ್ತಿ ಮಾಡಬಾರ್ದಿತ್ತು. ಜಾಸ್ತಿ ಮಾಡಿರೋದಕ್ಕೆ ಎಲ್ರಿಗೂ ತೊಂದರೆನೇ. ಮಿಡಿಲ್ ಕ್ಲಾಸ್ ಅವ್ರಿಗೆ ಜಾಸ್ತಿ ತೊಂದರೆ. ಏನಂದರೆ ಅವಶ್ಯಕತೆ ಇದೆ, ಏರಿಕೆ ಆಗುತ್ತಪ್ಪ. ಇವಾಗ ಸಪ್ಲೈ ಕಡಿಮೆ ಇದೆ. ಎಲ್ಲ ಯುದ್ಧದಿಂದ ಎಲ್ಲ ಸಪ್ಲೈ ಕಡಿಮೆ ಇದೆ, ಏರಿಕೆ ಆಗುತ್ತೆ. 2 ತಿಂಗಳು ಅವರು ಲಾಸ್ ಅನುಭವಿಸಿದ್ದಾರೆ. ಎಫೆಕ್ಟ್ ಆಗುತ್ತೆ, ಸ್ವಲ್ಪ ಜಾಸ್ತಿ ಹೋಗುತ್ತೆ. ನಮ್ಮ ಕಡೆಯಿಂದ ಹಣ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಬಟ್ ಅದು ಅನಿವಾರ್ಯ, ಏನು ಮಾಡೋದು. ನಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಇವಾಗ ಹೋಗ್ತೀವಿ, ಎಲ್ಲ ಓಡಾಡ್ತೀವಿ. ಅವಶ್ಯಕತೆ ಇದೆ, ಏರಿಕೆ ಆಗುತ್ತಪ್ಪ. ಇವಾಗ ಸಪ್ಲೈ ಕಡಿಮೆ ಇದೆ. ಎಲ್ಲ ಯುದ್ಧದಿಂದ ಎಲ್ಲ ಸಪ್ಲೈ ಕಡಿಮೆ ಇದೆ, ಏರಿಕೆ ಆಗುತ್ತೆ. ಪ್ರಧಾನಿ ಮೋದಿ ಕರೆ ಬೆನ್ನಲ್ಲೇ ತೈಲ ಬೆಲೆ ಏರಿಸಿ ಶಾಕ್. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಈ ಹಿಂದೆ ಪ್ರಧಾನಿ ಹೇಳಿದ್ದನ್ನು ನೆನಪಿಸಿಕೊಳ್ಳಬಹುದು. ಪ್ರಧಾನಿ ಮೋದಿ ಕರೆ ಬೆನ್ನಲ್ಲೇ ಈಗ ಇಂಧನ ಮತ್ತಷ್ಟು ದುಬಾರಿ ಆಗಿದೆ. ಮುಂದಿನ ದಿನಗಳು ಹೇಗಿರಲಿದೆ ಅನ್ನೋದು ಜನಕ್ಕೆ ನಿಜಕ್ಕೂ ಆತಂಕ ಉಂಟಾಗ್ತಾ ಇದೆ. ಯಾಕಂದರೆ ಪೆಟ್ರೋಲ್ ಡೀಸೆಲ್ ಇಷ್ಟೊಂದು ಏರಿಕೆ ಆದರೆ ಬೇರೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಆಟೋಮೆಟಿಕಲಿ ಆಗಲೇಬೇಕು. ಯಾಕಂದರೆ ಸರಕು ಸಾಗಾಣಿಕೆಯ ಬೆಲೆಯೇ ತುಂಬ ಜಾಸ್ತಿ ಆಗಿಬಿಡತ್ತೆ. ಹಾಗಾಗಿ ಬೇರೆ ಎಲ್ಲ ಊಟ ತಿಂಡಿ, ಬೇರೆ ಎಲ್ಲ ವಸ್ತುಗಳು ಎಲ್ಲದರ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ಜನರ ಸಂಬಳ ಅಥವಾ ಆದಾಯ ಅಷ್ಟೊಂದು ಏರಿಕೆ ಆಗ್ತಾ ಇಲ್ಲ. ಬದಲಾಗಿ ಬೇರೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆಯಂತೂ ಸಿಕ್ಕಾಪಟ್ಟೆ ಏರಿಕೆ ಆಗ್ತಾ ಇದೆ. ಇನ್ನು ಚಿನ್ನ ಆಯಿತು, ಈಗ ಇಂಧನ ದರ ಏರಿಸಿದೆ ಕೇಂದ್ರ ಸರ್ಕಾರ. ಚಿನ್ನದ ಆಮದು ಸುಂಕವನ್ನು 15% ಏರಿಸಿದ್ದನ್ನು ನಾವು ನೆನಪು ಮಾಡಿಕೊಳ್ಬಹುದು. ಇವತ್ತು ತೈಲ ಬೆಲೆ ಏರಿಸಿ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಮಿತವಾಗಿ ಬಳಸಿ ಅಂತ ಪ್ರಧಾನಿಗಳು ಕರೆ ಕೊಟ್ಟ ಬೆನ್ನಲ್ಲೇ ತೈಲ ಬೆಲೆ ಮತ್ತಷ್ಟು ಏರಿಕೆಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಬಹುಶಃ ಪ್ರಧಾನಿಯವರು ಅವತ್ತು ಮಿತವಾಗಿ ಬಳಸಿ ಅಂತ ಕರೆ ಕೊಟ್ರ ಅನ್ನುವಂಥದ್ದು. ಅಂದರೆ ಲಭ್ಯತೆ ಕಡಿಮೆ ಆಗ್ತಾ ಇದೆ, ನಾವು ಬೆಲೆ ಹೆಚ್ಚಳ ಮಾಡಲೇಬೇಕಾದ ಅನಿವಾರ್ಯತೆಯಲ್ಲಿದ್ದೀವಿ ಅನ್ನುವಂಥದ್ದನ್ನು ಪ್ರಧಾನಿಗಳು ಸೂಚ್ಯವಾಗಿ ಹೇಳಿದ್ರ. ಯುದ್ಧದ ಸನ್ನಿವೇಶದಿಂದಾಗಿ ಪೆಟ್ರೋಲ್ ಡೀಸೆಲ್ ಅವೈಲಬಿಲಿಟಿ ಅಂದರೆ ಲಭ್ಯತೆ ಬಹಳ ಕಡಿಮೆ ಆಗ್ತಾ ಇದೆ. ಮತ್ತೊಂದೆಡೆ ಚಿನ್ನದ ಲಭ್ಯತೆಯು ಕೂಡ ಬಹಳ ಕಡಿಮೆ ಆಗ್ತಾ ಇದೆ. ಇದೆಲ್ಲದರಿಂದಾಗಿ ಏನಾಗುತ್ತಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ರೂಪಾಯಿ ಮೌಲ್ಯ ಕುಸಿತ ಬರುತ್ತೆ. ಹಾಗಾಗದೇ ಇರೋ ಹಾಗೆ ತಡೆಯೋದು ಈಗ ಬಹಳ ಮುಖ್ಯ.
ಬಟ್ ಮೋದಿ ಅವ್ರು ಏನು ಮಾಡಿದ್ರು ಕರೆಕ್ಟಾಗಿ ಮಾಡ್ತಾರೆ. ಬಟ್ ಅವ್ರ ಡಿಸಿಷನ್ ನಾವು ಅಕ್ಸೆಪ್ಟ್ ಮಾಡಬೇಕು. ಇಸ್ ಎ PM. ಎಲ್ಲ ಜನ ನೋಡಬೇಕು, 140 crore ಪೀಪಲ್ನು ನೋಡಬೇಕು. ಸೊ ಓನ್ಲಿ ಅಫಿಷಿಯಲ್ ಓನ್ಲಿ ಟೂರ್ ಪೀಪಲ್ ನೋಡೋಕ್ಕಾಗಲ್ಲ, ಎಲ್ಲರೂ ಈಕ್ವಲ್ ಆಗಿ ನೋಡ್ಬೇಕು ತಾನೆ. ಅವ್ರೇನೇ ಮಾಡಿದ್ರು ಕರೆಕ್ಟ್ ಇರುತ್ತೆ. ಬೆಲೆ ಏರಿಕೆ ಆಗಿದೆ ಸೊಸೈಟಿ. ಬಟ್ ಮೋದಿ ಅವ್ರು ಏನು ಮಾಡಿದ್ರು ಕರೆಕ್ಟಾಗಿ ಮಾಡ್ತಾರೆ. ಬಟ್ ಅವ್ರ ಡಿಸಿಷನ್ ನಾವು ಅಕ್ಸೆಪ್ಟ್ ಮಾಡಬೇಕು. ಇಸ್ ಎ PM. ಎಲ್ಲ ಜನ ನೋಡಬೇಕು, 140 crore ಪೀಪಲ್ನು ನೋಡಬೇಕು. ಸೊ ಓನ್ಲಿ ಅಫಿಷಿಯಲ್ ಓನ್ಲಿ ಟೂರ್ ಪೀಪಲ್ ನೋಡೋಕ್ಕಾಗಲ್ಲ, ಎಲ್ಲರೂ ಈಕ್ವಲ್ ಆಗಿ ನೋಡ್ಬೇಕು ತಾನೆ. ಅವ್ರೇನೇ ಮಾಡಿದ್ರು ಕರೆಕ್ಟ್ ಇರುತ್ತೆ. ಬೆಲೆ ಏರಿಕೆ ಇದು ಮಧ್ಯಮ ವರ್ಗದ ಜನಗೆ ತುಂಬ ತೊಂದರೆ ಆಗ್ತಾಯಿದೆ. ಅದರಿಂದ ಏನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಎಲ್ಲದರಲ್ಲೂ ಬೆಲೆ ಏರಿಕೆ ಆಗ್ತಾಯಿದೆ. ಪೆಟ್ರೋಲು ಡೀಸಲು ಅಂತಲ್ಲ, ಎಲ್ಲದರಲ್ಲೂ ಬೆಲೆ ಜಾಸ್ತಿ ಆಗಿದೆ. ಆದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದರೆ ಎಲ್ಲ ಬೆಲೆ ಜಾಸ್ತಿ ಆಗ್ತಾಯಿದೆ. ಸ್ಯಾಲ್ರೀಸ್ ಅಂತೂ ಜಾಸ್ತಿ ಆಗ್ತಾಯಿಲ್ಲ ಎಲ್ಲೂ ನಮಗೆ. ನಮ್ಗೆ ಪೇಮೆಂಟ್ ಬರೋದು 3,000 ಆದರೆ ದಿನ ಇರ್ತಾ ಇದ್ರೆ ನಾವು ಇಲ್ಲಿಂದ ಹಾಕೋದು ಇಲ್ಲಿ ಕೈಯಿಂದ ಹಾಕ್ಬೇಕು. ನಾವು ಕಷ್ಟಪಟ್ಟು ಹಾಕ್ತಾಯಿದ್ದೀವಿ. ಬಟ್ ತುಂಬ ಕಷ್ಟ ಇದೆ ನಮಗೂ. ಹಾಂ, 250 ಹಾಕಿದ್ರೆ ಒಂದು 3 ದಿವಸ ಓಡುತ್ತೆ. ಮತ್ತೆ 250 ಹಾಕ್ಬೇಕು. ವಾರಕ್ಕೆ 500 ರೂಪಾಯಿ ಅಂದರೆ ತಿಂಗಳಿಗೆ 2,000 ರೂಪಾಯಿ ಆಯ್ತದೆ ನಮಗೆ. ನಾವು ಸಂಪಾದನೆ ಮಾಡಿದ್ರೆ 25,000 ಅಂದ್ರೆ 3,000 ಹೋಯ್ತು ಇದಕ್ಕೆ. ಹಿಂಗೆ ಫ್ಯಾಮಿಲಿ ಮೇಂಟೈನ್ ಮಾಡೋದು ನಾವು. ತುಂಬ ಕಷ್ಟ ಇದೆ ನಮಗೆ. ನಮ್ಗೆ ಪೇಮೆಂಟ್ ಬರೋದು 3,000 ಆದರೆ ದಿನ ಇರ್ತಾ ಇದ್ರೆ ನಾವು ಇಲ್ಲಿಂದ ಹಾಕೋದು ಇಲ್ಲಿ ಕೈಯಿಂದ ಹಾಕ್ಬೇಕು. ನಾವು ಕಷ್ಟಪಟ್ಟು ಹಾಕ್ತಾಯಿದ್ದೀವಿ. ಬಟ್ ತುಂಬ ಕಷ್ಟ ಇದೆ ನಮಗೂ. ಹಾಂ, 250 ಹಾಕಿದ್ರೆ ಒಂದು 3 ದಿವಸ ಓಡುತ್ತೆ. ಮತ್ತೆ 250 ಹಾಕ್ಬೇಕು. ವಾರಕ್ಕೆ 500 ರೂಪಾಯಿ ಅಂದರೆ ತಿಂಗಳಿಗೆ 2,000 ರೂಪಾಯಿ ಆಯ್ತದೆ ನಮಗೆ. ನಾವು ಸಂಪಾದನೆ ಮಾಡಿದ್ರೆ 25,000 ಅಂದ್ರೆ 3,000 ಹೋಯ್ತು ಇದಕ್ಕೆ. ಹಿಂಗೆ ಫ್ಯಾಮಿಲಿ ಮೇಂಟೈನ್ ಮಾಡೋದು ನಾವು. ತುಂಬ ಕಷ್ಟ ಇದೆ ನಮಗೆ. ಇದು ಆ್ಯಕ್ಚುಲಿ ಜಾಸ್ತಿ ಮಾಡಬಾರ್ದಿತ್ತು. ಜಾಸ್ತಿ ಮಾಡಿರೋದಕ್ಕೆ ಎಲ್ರಿಗೂ ತೊಂದರೆನೇ. ಮಿಡಿಲ್ ಕ್ಲಾಸ್ ಅವ್ರಿಗೆ ಜಾಸ್ತಿ ತೊಂದರೆ. ಏನಂದರೆ ಎಲ್ಲ ಉಳಿತಾಯ ಮಾಡೋಕ್ಕಂತ ಏನೇನೋ ಸೇವಿಂಗ್ಸ್ ನೋಡ್ತೀವಿ, ಆದರೆ ಇದೆಲ್ಲೇ ಜಾಸ್ತಿ ಹೊಟ್ಟೋದ್ರೆ ಏನು ಉಳಿತಾಯ ಆಗಲ್ಲ. ಇದು ಬೇರೆ ಏನು ಗೊತ್ತಾ, ಇನ್ಕಮ್ ಸೋರ್ಸು ಕಡಿಮೆ ಆಗಿಬಿಟ್ಟಿದೆ. ಮುಂಚೆ ಥರ ಸ್ಯಾಲ್ರೀಸು ಈಗ ಜಾಸ್ತಿ ಇಲ್ಲ. ಸ್ಯಾಲ್ರಿ ಎಷ್ಟಿದೆ ಅದಕ್ಕೆ ಇದು ನಮಗೆ ಹೊಡೆತ ಜಾಸ್ತಿ ಬೀಳ್ತದೆ. ಇದು ಆ್ಯಕ್ಚುಲಿ ಜಾಸ್ತಿ ಮಾಡಬಾರ್ದಿತ್ತು. ಜಾಸ್ತಿ ಮಾಡಿರೋದಕ್ಕೆ ಎಲ್ರಿಗೂ ತೊಂದರೆನೇ. ಮಿಡಿಲ್ ಕ್ಲಾಸ್ ಅವ್ರಿಗೆ ಜಾಸ್ತಿ ತೊಂದರೆ. ಏನಂದರೆ ಅವಶ್ಯಕತೆ ಇದೆ, ಏರಿಕೆ ಆಗುತ್ತಪ್ಪ. ಇವಾಗ ಸಪ್ಲೈ ಕಡಿಮೆ ಇದೆ. ಎಲ್ಲ ಯುದ್ಧದಿಂದ ಎಲ್ಲ ಸಪ್ಲೈ ಕಡಿಮೆ ಇದೆ, ಏರಿಕೆ ಆಗುತ್ತೆ. 2 ತಿಂಗಳು ಅವರು ಲಾಸ್ ಅನುಭವಿಸಿದ್ದಾರೆ. ಎಫೆಕ್ಟ್ ಆಗುತ್ತೆ, ಸ್ವಲ್ಪ ಜಾಸ್ತಿ ಹೋಗುತ್ತೆ. ನಮ್ಮ ಕಡೆಯಿಂದ ಹಣ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಬಟ್ ಅದು ಅನಿವಾರ್ಯ, ಏನು ಮಾಡೋದು. ನಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಇವಾಗ ಹೋಗ್ತೀವಿ, ಎಲ್ಲ ಓಡಾಡ್ತೀವಿ. ಅವಶ್ಯಕತೆ ಇದೆ, ಏರಿಕೆ ಆಗುತ್ತಪ್ಪ. ಇವಾಗ ಸಪ್ಲೈ ಕಡಿಮೆ ಇದೆ. ಎಲ್ಲ ಯುದ್ಧದಿಂದ ಎಲ್ಲ ಸಪ್ಲೈ ಕಡಿಮೆ ಇದೆ, ಏರಿಕೆ ಆಗುತ್ತೆ. ಪ್ರಧಾನಿ ಮೋದಿ ಕರೆ ಬೆನ್ನಲ್ಲೇ ತೈಲ ಬೆಲೆ ಏರಿಸಿ ಶಾಕ್. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಈ ಹಿಂದೆ ಪ್ರಧಾನಿ ಹೇಳಿದ್ದನ್ನು ನೆನಪಿಸಿಕೊಳ್ಳಬಹುದು. ಪ್ರಧಾನಿ ಮೋದಿ ಕರೆ ಬೆನ್ನಲ್ಲೇ ಈಗ ಇಂಧನ ಮತ್ತಷ್ಟು ದುಬಾರಿ ಆಗಿದೆ. ಮುಂದಿನ ದಿನಗಳು ಹೇಗಿರಲಿದೆ ಅನ್ನೋದು ಜನಕ್ಕೆ ನಿಜಕ್ಕೂ ಆತಂಕ ಉಂಟಾಗ್ತಾ ಇದೆ. ಯಾಕಂದರೆ ಪೆಟ್ರೋಲ್ ಡೀಸೆಲ್ ಇಷ್ಟೊಂದು ಏರಿಕೆ ಆದರೆ ಬೇರೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಆಟೋಮೆಟಿಕಲಿ ಆಗಲೇಬೇಕು. ಯಾಕಂದರೆ ಸರಕು ಸಾಗಾಣಿಕೆಯ ಬೆಲೆಯೇ ತುಂಬ ಜಾಸ್ತಿ ಆಗಿಬಿಡತ್ತೆ. ಹಾಗಾಗಿ ಬೇರೆ ಎಲ್ಲ ಊಟ ತಿಂಡಿ, ಬೇರೆ ಎಲ್ಲ ವಸ್ತುಗಳು ಎಲ್ಲದರ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ಜನರ ಸಂಬಳ ಅಥವಾ ಆದಾಯ ಅಷ್ಟೊಂದು ಏರಿಕೆ ಆಗ್ತಾ ಇಲ್ಲ. ಬದಲಾಗಿ ಬೇರೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆಯಂತೂ ಸಿಕ್ಕಾಪಟ್ಟೆ ಏರಿಕೆ ಆಗ್ತಾ ಇದೆ.